ಅಮ್ಮ ಚೆನ್ನಾಗಿದ್ದೀನಮ್ಮ. ನೀನು ನೋಡಿ ಬೋಲ್ ಖುಷಿ ಆಯ್ತು ಕಣಮ್ಮ. ಚೆನ್ನಾಗಿದ್ದೀಯಮ್ಮ? ಹ್ಞೂ ರಚ್ಚು, ನಾನು ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದೆಯಲ್ಲ. ನನಗಂತೂ ನಿನ್ನ ಯೋಟಗಡ ನೋಡ್ತೀನೋ ಅನ್ನಿಸ್ತಿತ್ತು. ಎಷ್ಟೊತ್ತಿಗೆ ನೋಡ್ತೀನಪ್ಪ ಅಂತ ರಾತ್ರೆಲ್ಲ ನಿದ್ದೆನೇ ಬರಲಿಲ್ಲ. ಹ್ಞೂ ಕಣಮ್ಮ ರಚ್ಚು, ನಿಮ್ಮ ಅಮ್ಮ ರಾತ್ರಿ ಎಲ್ಲ ಮನಿಕೆಂಡೇ ಇಲ್ಲ. ನಿದ್ದು ಗೊತ್ತಿಲ್ಲ ನನಗೆ, ನಿದ್ದು ಗೊತ್ತಿಲ್ಲ. ಯೋಟತ್ತಿಗೆ ಬೆಳಕರಿತೈತೆ ಅಂತನ ಮನಿಕೆಂಡೇ ಇಲ್ಲ ನಿಮ್ಮ ಅಮ್ಮ. ಅಯ್ಯೋ ಮಾವ, ರೊಚ್ಚುನು ಅಷ್ಟೇಯ ಮನಿಕೆಂಡೇ ಇಲ್ಲ. ನಮ್ಮ ಅಮ್ಮ ಬತ್ತೈತಿ ಇದ್ದಾಗ, ನಮ್ಮ ಅಮ್ಮ ಬತ್ತೈತಿ ಇದ್ದಾಗ ಬರೀ ಮಾತಿಗೂ ಅದನ್ನು ಹೇಳಿದೆ. ಅಷ್ಟಲ್ದಲೇನಾ ಬೆಳಿಗ್ಗೆಯಿಂದ ಬರೀ ಬಾಕ್ಲು ನೋಡಿದ್ದೆ. ನಮ್ಮ ಅಮ್ಮ ಬತ್ತೈತಿ, ನಮ್ಮ ಅಮ್ಮ ಬತ್ತೈತಿ. ಅಯ್ಯೋ ಭಗವಂತ. ನಮ್ಮ ಅಮ್ಮ ಮತ್ತು ರಚ್ಚು ಇಬ್ರು ಹಂಗೆ ಕಣ್ರಿ ಬಾವರೇ. ಯಾವಾಗಲೂ ಒಬ್ರನ್ನ ಬಿಟ್ಟು ಒಬ್ರು ಇರ್ತಾನೆ ಇರಲಿಲ್ಲ. ಈಗ 2 ದಿನ ಅದು ಹೆಂಗೈತೆ ನಮ್ಮ ಅಮ್ಮ ಗೊತ್ತಿಲ್ಲ. ಅಯ್ಯೋ ಇದೇನಿದು, ಇಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಬಾಕ್ಲಾಗೆ? ಬರ್ರಿ ಒಳಕ್ಕೆ. ಅಯ್ಯೋ ದೇವ್ರೆ, ನಾನೊಬ್ಳು ಕರಿಯದೆ ಮರ್ತ್ಬಿಟ್ಟೆ. ಬರ್ರಿ ಒಳಕ್ಕೆ. ನೀವು ಹೋಗಿರ್ರಿ, ನಾನು ಒಂದು ಮುಖ್ಯವಾದ ವಿಷಯನ ರಚ್ಚಿದಾಗ ಮಾತಾಡಬೇಕು. ಮಾತಾಡಿ ಬರ್ತೀನಿ, ನೀವು ಹೋಗಿರ್ರಿ. ಸರಿ ಬರ್ರಿ ಅಲ್ಲ. ಅದೇನು ಅವರಿಬ್ರು ಮಾತಾಡ್ಕೊಂಡು ಬರ್ತಾರೆ. ಬರ್ರಿ ಅಲ್ಲ ಒಳಕ್ಕೆ. ಏನಮ್ಮ ಏನು ಮಾತಾಡಬೇಕಿತ್ತು? ಅಲ್ಲ ಒಳಗೆ ಬಂದು ಮಾತಾಡ್ಬೋದಿತ್ತಲ್ಲ. ಏನಮ್ಮ ಏನು ವಿಷಯ? ಅಲ್ಲ ಕಣ್ರಚ್ಚು, ಒಳಗೆ ಮಾತಾಡ ಅಂತದಾಗಿದ್ದರೆ ಒಳಗೆ ಮಾತಾಡ್ತಿದ್ದೆ. ಅಲ್ಲಿ ಮಾತಾಡೋಕೆ ಆಗಕ್ಕಿಲ್ಲ ಅಂತ ತಾನೇ ನಾನು ಹೇಳಿದ್ದು. ಇಲ್ಲ ಮಾತಾಡೋಣ ಅಂತಾನೆ. ನೀನು ಇರ್ವಾರ, ನೀನು ಏನೇನ್ರು ನಿನಗೆ ಜವಾಬ್ದಾರಿ ಇಲ್ಲ ಕಣ್ರಚ್ಚು. ಅಲ್ಲ ಯಾಕಮ್ಮ ಏನು ಮಾಡಿದೆ ನಾನು? ಅಲ್ಲ ನಾನು ಏನು ತಪ್ಪು ಮಾಡಿದೆ ಅಂತ ಹಂಗೆ ಬೈತಿದ್ಯಾ ನಿನ್ನನ್ನು? ನೀನು ಏನು ಮಾತಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ಅಲ್ಲ ಕಣ್ರಚ್ಚು, ನಾನು ಏನು ಹೇಳಿದ್ದೇಳು? ಅವಳನ್ನ ಬೇಗ ಇಲ್ಲಿಂದ ಓಡಿಸು ಅಂತ ಹೇಳಿದ್ದೆ. ಅವಳಿನ್ನ ಇಲ್ಲಿ ಟಿಕಾಣಿ ಉಳಿಯೋಳು. ಆದಷ್ಟು ಬೇಗ ಅವಳನ್ನ ಇಲ್ಲಿಂದ ಜಾಗ ಖಾಲಿ ಮಾಡ್ತಿದ್ರೆ ನಿನ್ನ ಸಂಸಾರನ, ನಿನ್ನ ಗಂಡನ ನುಂಗಿ ನೀರು ಕುಡಿದು ಬಿಡ್ತಾಳೆ ಅವಳು. ನೋಡು, ಯಾವುದಂತೂ ಮನೆ ಕೆಲಸದವಳು ಹೆಂಗಿರ್ಬೇಕಾ ಹಂಗಿರ ನನ್ನಲ್ಲ. ಅವಳು ಮನೆಯೊಳೆ ನನಗೆ ಬಂದು ನಿಂತ್ಕೊಂಡ್ಬಿಡ್ತಾಳೆ. ನಾನು ಗೊತ್ತಿದಂಗೆ ಅವಳ ಮಕ್ಕ ನೋಡ್ಬಿಟ್ಟು ನಂಗೆ ಮುಯ್ಯೆಲ್ಲ ಉರ್ದೋತು. ನನಗೆ ಏನು ಮಾಡೋಣಮ್ಮ, ನನ್ನ ಮಾತು ಕೇಳೋಕ್ಕಿಲ್ಲ ಇವರು. ಯಾವುದಕ್ಕೂ ಮಾತು ಎತ್ತಿರ್ಸಾಕು ವಸು ನನಗಿಂತ ಅವಳೇ ಹೆಚ್ಚಾಗ್ಬಿಟ್ಟವಳೆ ಇವ್ರಿಗೆ. ಅಂತದ್ರಾಗೆ ನಾನು ಅವಳನ್ನ ಹೆಂಗೆ ದೂರ ಮಾಡಲಿ ಅವಳು? ಅಲ್ಲ, ಅವಳನ್ನ ದೂರ ಮಾಡೋದಾದ್ರೆ ಹೆಂಗೆ ಅಂತ ನೀನು ಹೇಳಿರ್ತೀರ. ನೀನು ಹೇಳ್ದಾಗ ನಾನು ಕೇಳ್ತೀನಿ. ನೋಡ್ರಚ್ಚು, ನಾನು ಹೇಳ್ದಂಗೆ ಮಾಡು. ಅವಳು ಹೇಳ್ದೆ ಕೇಳ್ದಂಗೆ ಜಾಗ ಖಾಲಿ ಮಾಡಿಬಿಡ್ತಾಳೆ. ಹಂಗೇನಮ್ಮ? ಸರಿ ಅದೇನು ಅಂತ ಹೇಳು. ಅವಳು ಇಲ್ಲಿಂದ ಹೋಗ್ತಾಳೆ ಅಂದರೆ ಏನು ಬೇಕಾದ್ರೂ ಮಾಡಕ್ಸಿದ್ದೆ ನಾನು. ಮತ್ತೆ ಒಂದು ಕೆಲಸ ಮಾಡು ರೊಚ್ಚು. ಮತ್ತೀಗ ಅವಳಿಗೆ ಒಂದು ಕ್ಷಣ ಪುರ್ಸೊತ್ತಿಲ್ದಂಗೆ ಬದುಕೇಳು. ಆಮೇಲೆ ಅವಳ ಕೈ ಹೊತ್ತಿಸ್ಕೊಂಬೋದು, ಕಾಲು ಹೊತ್ತಿಸ್ಕೊಂಬೋದು, ತಲೆ ಎಣ್ಣೆ ಹಚ್ಚಿಸ್ಕೊಂಬೋದು, ಬಟ್ಟೆ ಐರನ್ ಮಾಡಿಸ್ಕೊಂಬೋದು, ಎಲ್ಲ ಕೆಲಸ ಮಾಡೋಕ್ಕೇಳು. ಒಂದು ಕ್ಷಣ ಪುರ್ಸೊತ್ತು ಕೊಡ್ದಂಗೆ ಬದುಕು ಬಾಳ ಮಾಡೋಕ್ಕೇಳು. ಅವಳು ಏನೋ ಒಂದು ಕ್ಷಣ ಕುತ್ಕೊಂಡ್ಲು ಅಂದರೆ ನನಗೆ ಕಾಪಿ ಬೇಕು, ಟೀ ಬೇಕು, ಅದು ಬೇಕು ಇದು ಬೇಕು ಅಂತ ಏನೋ ಒಂದು ಸುಳ್ಳು ಹೇಳಿ ಅಡುಗೆ ಪಡಿಗೆ ಮಾಡಿಸ್ಕೊಂಡು ಉಂಬೋದು ಮಾಡೋದು ಮಾಡು. ಆಮೇಲೆ ಕೃಷ್ ಜೊತೆಗೆ ಅವಳು ಮಾತಾಡ್ದಂಗೆ ಇರಂಗೆ ಮಾಡು. ಯಾವಾಗಲೂ ಅವಳ ಮೇಲೆ ಒಂದು ಕಣ್ಣಿಕ್ಕಿರು. ಕೃಷ್ ಜೊತೆಗೆ ನಾನು ಮಾತಾಡಕ್ಕೆ ಹೋದಾಗ ಕರಿಯೋದು ಹಿಂಗೆಲ್ಲ ಮಾಡು. ಕೈ ಹೊತ್ತಿಸ್ಕೊಳೋದು, ಕಾಲು ಹೊತ್ತಿಸ್ಕೊಳೋದು, ಏನೋ ಒಂದು ಮಾಡಿಬಿಟ್ಟು ಅವಳನ್ನ ಟಾರ್ಚರ್ ಕೊಟ್ಬಿಟ್ಟು ಆಮೇಲೆ ಅವಳ ಮನಸ್ಸಿಗೆ ನೋವಾಗಂಗೆ ಮಾತಾಡ್ಬಿಟ್ಟು ಇಲ್ಲಿಂದ ಓಡೋಗಂಗೆ ಮಾಡಿಬಿಡು. ಆವಾಗ ಅವಳು ಹೇಳ್ದೆ ಕೇಳ್ದೆ ಇಲ್ಲಿಂದ ಓಡೋಗ್ತಾಳೆ. ಸರಿ ಕಣಮ್ಮ, ನೀನು ಹೇಳೋದು ಸರಿಯೇ. ನೀನು ಹೇಳ್ದಂಗೆ ಮಾಡ್ತೀನಿ ಸುಮ್ಕಿರು. ರಚ್ಚು, ಬರೀ ಒಳಕ್ಕೆ. ನಿಮ್ಮ ಅಮ್ಮಯ್ಯ ನೀನು ಅಲ್ಲ ಇಲ್ಲೇ ನಿಂತ್ಕೆ ಮಾತಾಡ್ತಿದ್ದೀರಲ್ಲ. ಬರೀ ಒಳಕ್ಕೆ. ಸರಿ ಅತ್ತೆ ಬಂದ್ವಿ. ಅಮ್ಮ ಬೇರೆ ಒಳಕ್ಕೆ ಹೋಗೋಣ. ರಚ್ಚು, ನಾನು ಹೇಳಿದ್ನ ಮರಿಬೇಡ. ಕ್ಯಾಪ್ನ ಕಿಕ್ಯ ಅಂದಾಗೆ ನಿನ್ನ ಸಂಸಾರ ನಿನ್ನ ಕೈಯಾಗೆ ಇರೋದು. ಹಾಳು ಮಾಡ್ಕೊಂಬೋದು, ಅದನ್ನು ಉದ್ಧಾರ ಮಾಡ್ಕೊಂಬೋದು, ಎಲ್ಲ ನಿನ್ನ ಕೈಯಾಗೆ ಇರೋದು. ಯೋಚನೆ ಮಾಡಿ ಆಮೇಲೆ ಅವ್ನು ಎಲ್ಲಿಗೆ ಹೋಗ್ತಾನೆ, ಎಲ್ಲಿಗೆ ಹೋಗ್ತಾನೆ, ಯಾರ ಜೊತೆಗೆ ಹೋಗ್ತಾನೆ ಎಲ್ಲ ಗಮನಿಸ್ತಿರು. ಹೆಂಗ? ಸರಿ ನಡಿ, ನಾವಿಲ್ಲೇ ಶಾನೆ ಹೊತ್ತು ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಅವ್ನು ಮನ್ ಬರ್ತೈತಿ. ನಡಿ ಹೋಗೋಣ ಒಳಕ್ಕೆ. ಬರ್ರಿ ಎಲ್ಲ ನಾವು ಉಣ್ಬೋರ್ರಿ. ಹೊಸು ಅಡುಗೆ ಮಾಡಿ ಕೇಳಿ ಎಲ್ಲ ತಣ್ಣಗಾಗ್ತೈತೆ. ಉಣ್ಬೋರ್ರಿ. ಯಪ್ಪ ರೊಚ್ಚು, ಅಮ್ಮಯ್ಯ ನಾನು ಅಡುಗೆ ಮಾಡಿರೋದು ಅಂದರೆ ಉಣ್ತೈತೆ ಉಣ್ಬೋದೇ ಇಲ್ವೋ? ಅಯ್ಯೋ ಭಗವಂತ, ಇವನಪ್ಪ ಮಾಡೋದು. ಅಲ್ಲ ಅಮ್ಮ ನಾನು ಅಡುಗೆ ಮಾಡಿದೆ ಅಂತ ಯಾಕೆ ಹೇಳಕ್ಕೆ ಹೋತು? ಅಯ್ಯೋ ದೇವ್ರೆ ಹೋಗತ್ತೆ. ಅಮ್ಮಗೆ ಏನೂ ಗೊತ್ತಾಗಕ್ಕಿಲ್ಲ. ನೋಡ್ರಚ್ಚು, ನನಗಂತ ಅವಳು ಅಡುಗೆ ಮಾಡೋಳೆ ಅಂದರೆ ಮುಂಬಕ್ಕೆ ಮನಸ್ಸಿಲ್ಲಮ್ಮ. ನನಗೆ ಊಟ ಬೇಡ, ಏನು ಬೇಡ. ನನಗೆ ಅವಳು ನೋಡಿದ್ರೆ ಮೈಯೆಲ್ಲ ಉರಿತೈತಿ. ಅಮ್ಮ ಹಂಗೆಲ್ಲ ಮಾತಾಡಬೇಡ. ಕೇಳಿಸ್ಕೊಡ್ರಿ ಏನಾದರೂ ಅನ್ಕೊಂತಾರೆ. ಈಗ ಸೇರ ಒಟ್ಟು ಉಣ್ಣಿಂತೆ ಬಾ ಸುಮ್ಮನೆ ಕುಕ್ಕಾಡ್ರಿ ಎಲ್ಲವ ಹಾರ್ಕಂತೈತಿ. ರಪ್ಪ ಉಂಬೀರಿಂತಿ. ರಚ್ಚು, ರಪ್ಪ ಎಲ್ಲರಿಗೂ ಉಂಬಕ್ಕಿಕ್ಕಮ್ಮ ಹಾರ್ಕಂತೈತಿ. ತಿರ್ಗ ಹಾರ್ಕೊಂಡಿತ್ತು ಉಂಡ್ರು ಉಂಟಂಗಾಗಕ್ಕಿಲ್ಲ. ರಪ್ಪ ಉಂಬಕ್ಕಿಕ್ಕು. ಎಲ್ಲ ರಪ್ಪ ಉಂಡ್ರಿ. ಹಾರ್ಕಂತೈತಿ. ಹಾರ್ಕೊಂಡಿದ್ದು ಉಂಬಕ್ಕಾಗಲ್ಲ. ಉಂಡ್ರಿ ರಪ್ಪನ. ಅಲ್ಲ ನಮಗೆಲ್ಲ ಇಡ್ಲಿ, ಕೃಷಿಗೆ ಮಾತ್ರ ಯಾಕೆ ದಾಸೆ? ಯಾಕೆ ಕೃಷಿ ಇಡ್ಲಿ ತಿಂಬಲ್ವಾ? ಕೃಷಿಗೆ ಇಡ್ಲಿ ಅಂದರೆ ಆಗಕ್ಕಿಲ್ಲ. ಅವನಿಗೆ ಇಡ್ಲಿ ನೋಡಿದರೆ ಸಿಟ್ಕೊಂತಾನೆ. ಅದಕ್ಕೆ ನಮ್ಮ ಹೊಸು ದೋಸೆ ಮಾಡಿ ಅವಳಿ. ಬೇಕು ಅಂದರೆ ನೀವು ಹಾಕಿಸ್ಕೊಂಡು ತಿಂದ್ರಿ. ದೋಸೆನೂ ಇನ್ನೂ ಐದವಿ. ಅತ್ತೆ ಭಾರತಿ, ನೀನು ಊಟ ಮಾಡು. ಇಲ್ಲ ಕಣಮ್ಮ, ನಾನು ಹೊಸ ಆಮೇಲೆ ಉಣ್ತೀವಿ. ನೀವೆಲ್ಲ ಉಣ್ರಿ. ಮೊದಲು ನೀವು ಉಣ್ರಿ, ನಾವೆಲ್ಲ ನಾನು ಹೊಸ ಆಮೇಲೆ ಉಣ್ತೀವಿ. ನಿಮ್ಮ ಅತ್ತಿಗೆ ಹೊಸು ಜೊತೆ ಕುಂತಿದ್ರೆ ತಿಂದಿದ್ದು ಹರಗಲ್ಲ ಕಣೆ ರಚ್ಚು. ನೋಡು, ನಿನಗಿಂತ ಹೆಚ್ಚು ಹೊಸು. ನೋಡು, ನೀನು ಕರಿತಿದ್ಯಾ ಭಾರತಿ ಉಂಬನ ಅಂತ. ಹೊಸ್ದಾಗಿ ಬಂದಿರೋ ಮನೆ ಸೊಸೆ ಕರಿತಾವಳಲ್ಲ, ಉಂಬನ ಅನ್ನಲ್ಲ. ನೋಡು ನಿನಗಿಂತ ಅವಳೇ ಹೆಚ್ಚು ಅಮ್ಮ ಕಾಣ್ತೈತಿ. ನನಗೆ ಇದನ್ನೆಲ್ಲ ನೋಡಿದರೆ ಸಖತ್ ಬೇಜಾರಾಗ್ತೈತೆ ಕೊಂಡ್ರಚ್ಚು. ಅಮ್ಮ ಏನೂ ಆಗಕ್ಕಿಲ್ಲ, ಸುಮ್ಕಿರು. ನೀನೇನು ಟೆನ್ಷನ್ ತಗೋಬೇಡ. ಈಗ ಸುಮ್ಮನೆ ಉಣ್ಣು. ಹೊಸು, ನೀವು ಬರ್ರಿ. ನೀನು ಅಮ್ಮ ನಾನು ಹಾರ್ಕೊಂತೈತಿ. ಎಲ್ಲ ತಿರ್ಗಾ ಹಾರ್ಕೊಂಡಿದ್ದು ಉಂಡ್ರು ಉಂಡಂಗಾಗಲ್ಲ. ಬರ್ರಿ ನೀವು ಉಣ್ಣು ಬರ್ರಿ. ಬೇಡ ಕೃಷ್, ನಾವು ಆಮೇಲೆ ಮಾಡ್ತೀವಿ. ನಾನು ಅಮ್ಮನೂ ನೀವು ಉಣ್ರಿ. ನೋಡು, ನಾನು ಹೇಳಿದ ಮಾತಾ ಕೇಳು. ಬಾ ಇವಾಗ ನೀನು. ಅಮ್ಮ ನೀನು ಬಾರಮ್ಮ. ಎಲ್ಲ ಕುತ್ಕೊಂಡು ಉಣ್ಣನ ಬರ್ರಿ. ತಿರ್ಗಿ ಹಾರ್ಕೊಂಡ್ರೆ ಉಂಡ್ರು ಉಂಡಂಗಾಗಲ್ಲ. ನಾವು ಮಾತ್ರ ಹೊಟ್ಟೆ ತುಂಬೋದು, ನೀವಿಬ್ರು ಅರ್ಧ ಬರ್ಧ ಉಂಬೋದು. ಬರ್ರಿ ಇಬ್ರು. ಹೊಸು ಕೂತಾ ಇಲ್ಲ. ನೋಡು ರಚ್ಚು, ನೋಡು ಅವಳ ಕೈ ಮೈ ಎಲ್ಲ ಮುಟ್ಟು ಮಾತಾಡಿಸ್ತಾವನೆ ನಿನ್ನ ಗಂಡ. ಅಲ್ಲ ನೀನು ಹೆಂಡ್ತಿ ಆದಳು ಇಲ್ಲೇ ಇದೆಯಾ? ನಿನ್ನ ಎದುರಿಗೇನ ಅವಳು ಮೈ ಕೈ ಎಲ್ಲ ಮುಟ್ಟು ಮಾತಾಡಿಸ್ತಾನಲ್ಲ ಅವನು. ಅದಲ್ದಲೇನ ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡ್ತಿ ನಿನ್ನ ಮಗಳಿಗೆ ಕೂಕೊಂಡು ಉಂಬದ್ ಬಿಟ್ಟು ಅವಳ ಮಗಳಿಗೆ ಕುಂಡ್ರಿಸ್ಕೊಂತಾವನಲ್ಲ. ನೋಡು ನಾನು ಹೇಳಿದ್ರೆ ನಂಬಲ್ಲ. ಅಮ್ಮ ಅವರಿಬ್ರು ಮದುವೆಯಾಗಿ ಯಾತದು ಇಲ್ಲ ಕಣಮ್ಮ. ನೀನು ಸುಮ್ಮನೆ ಟೆನ್ಷನ್ ತಾಂತೀಯ, ನನಗೂ ಟೆನ್ಷನ್ ಕೊಡ್ತೀಯ ಅಂತ ಹೇಳ್ತೀಯ. ನೋಡಿ ಇವಾಗ ಅವ್ನ ಮಗಳಿಗೆ ಕೂಕೊಂಡು ಉಂತಾಳೆ ನೋಡಿ ಅವಳು. ಬೇಡ ಕೃಷ್, ನಾನು ಅಮ್ಮ ಆಮೇಲೆ ಉಣ್ತೀವಿ. ನಮಗೆ ಈಗಲೇ ಹಸ್ತಿಲ್ಲ. ನಾನು ಅಮ್ಮ ಆಮೇಲೆ ಉಣ್ತೀವಿ. ಬೇಡ ಕೃಷ್.
ನೋಡು ಈಗ ನನ್ನ ಮಾತು ಕೇಳ್ತೀಯೋ ಇಲ್ವ ನೀನು? ಈಗ ಅಷ್ಟೇ ನೋಡಿ, ಈಗ ನನ್ನ ಮಾತು ಕೇಳ್ತಿದ್ರೆ ನಾನೇನು ಸುಮ್ಮನಿರಕ್ಕಿಲ್ಲ. ಅಮ್ಮ ನೀನು ಬಾರಮ್ಮ, ಇಲ್ಲೇ ಕುತ್ಕೊಂಡು ಉಣ್ಬರ್ರಿ ಇಬ್ರು. ಹೂನಮ್ಮ ವಸು, ತಿಂಡಿ ಸುಡುವಾಗಲೇ ತಿಂದರೆ ಚಂದ, ಆರ್ಕಂಡ ಮೇಲೆ ತಿಂಬಕ್ಕಾಗಲ್ಲ. ಬರ್ರಿ ನೀವು ಇಬ್ರು ಕುತ್ಕೊಂಡು ಉಣ್ಬರ್ರಿ. ಇದೇನಿದು ನೀವಿಬ್ರು ದೋಸೆನೇ ತಿಂತಿದ್ದೀರಲ್ಲ? ನಮಗೆಲ್ಲ ಇಡ್ಲಿಕ್ಕೆ ನೀವು ಮೂವರು ಮಾತ್ರ ದೋಸೆ ತಿಂತಿದ್ದೀರಾ ಯಾಕೆ? ನೀವು ಮೂವರು ಈ ಮನೆಯವರು, ನಾವೆಲ್ಲ ಹೊರಗ್ನವರು ಅಂತ ನೀವು ಮೂವರು ದೋಸೆ ತಿಂದು ನಮ್ಗೆ ಇಡ್ಲಿ ಕೊಡ್ತಿದ್ದೀರಾ? ಚಚ್ಚೆ ಹಾಗೇನಿಲ್ಲ, ನಮ್ಮ ಕೃಷಿಗೆ ದೋಸೆ ಇಷ್ಟ ಅಲ್ಲ, ಅದಕ್ಕೆ ನಾವು ಇಡ್ಲಿ ಮಾಡೋದು ಕಮ್ಮಿನೇ. ಅದಕ್ಕೆ ದೋಸೆ ಮಾಡಿದ್ವಲ್ಲ, ನಾವು ಕೂಡ ಕೃಷಿಗೆ ಇಷ್ಟ ಅಂತ ದೋಸೆನೇ ತಿಂಬೋದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ನಾವು ದೋಸೆ ತಿಂತಾ ಇದೀವಿ ಅಷ್ಟೇ. ನೋಡ್ರಚ್ಚು, ಅವನಿಗೆ ದೋಸೆ ಇಷ್ಟ ಅಂತ ಅವಳು ದೋಸೆನೇ ತಿಂತಾವಳೆ. ಅಬ್ಬಾ ಇವ್ರ ಅವತಾರ ನೋಡ್ಬಿಟ್ರೆ ಹಂಗೆ ಎತ್ತು ಪಟ್ಟೆ ಸಿರ್ಕಾಕನೆ ಅನ್ನಿಸ್ತೈತಿ ನನಗೆ. ಇಲ್ಲಿ ಒಂದು ನಿಮಿಷ ನೀರಾಕಾಗ್ತಾ ಇಲ್ಲ ಇವ್ರ ಅವತಾರ ನೋಡಿ. ಅಮ್ಮ ಏನು ಬೇಜಾರು ಮಾಡ್ಕೊಬೇಡ, ಸುಮ್ಮನೆ ಉಣ್ಣಮ್ಮ. ನೀನು ಉಂಡಿದ್ರೆ ನನಗೆ ಬೇಜಾರಾಗ್ತೈತೆ ಕಣಮ್ಮ. ಅಂದಂಗೆ ನಿಮ್ಮ ಮನೆಯಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಗೋಗ್ಯವ್ರಿ? ಓ ಹೇಳೋದೇ ಮರ್ತ್ಬಿಟ್ಟೆ, ನಮ್ಮ ಮನೆಯವರು ಫಾರಿನ್ಗೆ ಹೋದ್ರು, ಮದುವೆಗೋಸ್ಕರ ಬಂದಿದ್ರು, ಮತ್ತೆ ಫಾರಿನ್ಗೆ ಹೋಗಿದ್ದಾರೆ. ಅಲ್ಲಿ ಅವರು ಜಾಬ್ ಮಾಡ್ತಾ ಇರೋದು ಅಲ್ಲೇನಾ. ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ, ಬೈಕೆ ಬೇಡ್ರಿ. ಸರಿ ನನಗೆ ಹೊಟ್ಟಸ್ತಿಲ್ಲ, ನನಗೆ ಇಡ್ಲಿ ಬೇಡ, ನಾನು ಇಲ್ಲಿಂದ ಹೋಗ್ತೀನಿ. ನನಗೆ ಇಡ್ಲಿನೂ ಬೇಡ, ಏನೂ ಬೇಡ. ಅಲ್ಲ ಕಣೆ ಪಾರು, ಯಾಕೆ ಅಲ್ಲೂ ತಿಂಡಿ ಮಾಡಿರಲಿಲ್ಲ, ಇಲ್ಲಿ ತಿಂಡಿ ಕೊಟ್ಟರೆ ಬೇಡ ಅಂತಿದ್ಯಾ ಯಾಕೆ? ಏನಾಯ್ತು? ನೋಡ್ರಿ, ನನಗೆ ಹಸ್ವಿಲ್ಲ ಅಂದ್ರೆ ಹಸ್ವಿಲ್ಲ. ಹಸ್ವಿಲ್ಲದೆಲ್ಲ ನಾವು ಹೋಗ್ಲಿ. ಈ ಗತಿಗೆಟ್ಟೋಳು ಅನಾಥೆ, ಇವಳು ಮಾಡಿರೋ ಊಟನ ನಾನು ತಿನ್ನಬೇಕಾಗಿಲ್ಲ, ನನಗೆ ಇದೆಲ್ಲ ಇಷ್ಟ ಆಗೋಕ್ಕಿಲ್ಲ. ನಾನು ಅದನ್ನೆಲ್ಲ ತಿನ್ನಲ್ಲ. ನೀವೇ ತಿನ್ಕೊಳ್ರಿ, ನನಗೆ ಹಸ್ವಾಗಿ ನನಗೆ ಏನಾದರೂ ಪರವಾಗಿಲ್ಲ. ನಾನು ಮಾತ್ರ ಇವಳು ಮಾಡಿದ್ದು ನಾನು ತಿನ್ನಲ್ಲ. ಪಾರು ಯಾಕೆ ಹಂಗಂತೆ ಪಾರು? ಅವಳು ನಮ್ಮಂಗೆ ಮನುಷ್ಯಲೇ ಅಲ್ವೇನೆ ಪಾರು? ನೋಡ್ರಿ, ಅವಳು ಒಬ್ಳು ಮನುಷ್ಯಲೇ ಇರ್ಬೋದು, ಆದರೆ ಎಲ್ಲಿ ಹುಟ್ಟಿದ್ಲೋ, ಯಾರಿಗೆ ಹುಟ್ಟಿದ್ಲೋ, ಯಾವ ತಿಪ್ಪೆ ಗುಂಡೆಗೆ ಬಿತ್ತಿದ್ಲೋ, ಏನು ಕತೆನೋ, ಇವಳು ಹುಟ್ಟಿಸ್ತವ್ರು ಯಾರೋ, ಏನು ಕತೆನೋ ಯಾರು ಗೊತ್ತಿಲ್ಲ. ಆದ್ರೆ ಇವಳನ್ನ ಒಳ್ಳೆ ಮನೆ ಮಗಳು ನೋಡ್ಕೊಂತವ್ರೆ. ಅದೇ ಮನೆ ಸೊಸಿಗೆ ಆ ಬೆಲೆ ಗೌರವನೇ ಇಲ್ಲ. ನೋಡ್ರಿ, ನೀವೇನ ಅನ್ಕೊಳ್ರಿ, ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಹಾಕಿಸ್ಕೊಂಡು ತಿನ್ನಿರಿ, ಆದರೆ ನನಗೆ ಮಾತ್ರ ಈ ತಿಂಡಿ ತಿನ್ನಲ್ಲ ನಾನು. ನೀವು ತಿಂದ್ಬಿಟ್ಟು ಬನ್ನಿರಿ. ಅಮ್ಮನಿಗೆ ಬೇಡ ಅಂದರೆ ನಾನು ತಿನ್ನಲ್ಲ, ನನಗೂ ಬೇಡ, ನನಗೂ ಹಸ್ವಾಗಿಲ್ಲ. ಬಾ ಅಮ್ಮ ಹೋಗೋಣ, ನನಗೂ ಹೊಟ್ಟೆ ಹಸ್ವಾಗಿಲ್ಲ. ನೀವೇನು ಬೇಜಾರು ಮಾಡ್ಕೊಬೇಡ್ರಿ, ನಾವು ತಿಂತೀವಿ. ತಿಂಡಿ ತುಂಬ ಚೆನ್ನಾಗೈತಿ. ಅಲ್ಲೇನ ಸುರಿ, ತಿಂಡಿ ಮಾತ್ರ ಬೋಲ್ ಚೆನ್ನಾಗಿ ಮಾಡೋ ಇದೆಯಾ ಕಣ್ಬಸ್ಸು. ಪಾಪ ಹೊಸ ಮನಸ್ಸಿಗೆ ಎಷ್ಟು ಬೇಜಾರತ್ತೋ ಈ ಅನ್ಕತೇನೋ. ನಾನು ಮಾಡಿರೋದಕ್ಕೆ ಇವರಿಬ್ರು ತಿಂದಂಗೆ ಹೋಗ್ತಾರೆ ಅಂತ ಪಾಪ ಹುಡುಗಿ ಮನಸ್ಸಿನಾಗೆ ನೊಂದ್ಕೊಂಡಿರ್ತೈತಿ. ಅಲ್ಲ ಇವರಿಬ್ರು ಯಾಕೆ ಹೊಸ ಮೇಲೆ ಈ ಪಾಟಿ ಸಿಟ್ಕೆಂತಾರೆ ಪಾಪ ಹುಡುಗಿ ಏನು ಮಾಡೈತೆ ಅಂತಾರ. ಅಯ್ಯೋ ಭಗವಂತ. ಅಲ್ಲ ನಾನು ತಿಂಡಿ ಮಾಡಿದ್ದೀನಿ ಅಂತನ ತಿಂದಂಗೆ ಹೋಗ್ತಾವ್ರಲ್ಲ, ಅಲ್ಲ ಹೊಟ್ಟಸ್ಕೊಂಡು ಹೆಂಗಿರ್ತಾರೆ. ಅಯ್ಯೋ ಭಗವಂತ. ಅಲ್ಲ ನನ್ನ ಮ್ಯಾಗ್ಲು ಶೀತ ಊಟದ ಮ್ಯಾಕೆ ಯಾಕಪ್ಪ ತೋರಿಸ್ತಾರೆ? ನನ್ನಂತ ತಪ್ಪು ಏನು ಮಾಡಿದ್ದೀನಿ? ಅಲ್ಲ ನಾನು ಅಡುಗೆನೂ ಮಾಡಿದ್ದು ತಪ್ಪೆ. ಸರಿ ನಾವಿನ್ನು ಬರ್ತೀವಿ ಕ್ರಿಶ್, ನಮಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ. ಪಾರು ರಚ್ಚು ನೋಡಬೇಕು ಅಂತ ಆಟ ಮಾಡ್ತಾ ಇದ್ಲು, ಅದಕ್ಕೋಸ್ಕರ ಬಂದ್ವಿ. ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾವಿನ್ನು ಬರ್ತೀವಿ, ಬೇಜಾರು ಮಾಡ್ಕೋಬೇಡಿ. ಅವಳು ಆ ಥರ ಎಲ್ಲ ಮಾತಾಡಿದ್ಲು ಅಂತ ಮನಸ್ಸಿಗೆ ಇಕ್ಕಬೇಡ ಕಣಮ್ಮ ಹೊಸು, ಏನು ಅನ್ಕೋಬೇಡ. ಅವಳು ಮನಸ್ಸು ಮೃದು ಆದರೆ ಮಾತು ಹೊರಟು, ನೀವೇನು ಅನ್ಕೋಬೇಡ್ರಿ. ಸರಿ ನಾವಿನ್ನು ಬರ್ತೀವಿ. ಸುರಿ ನಡಿಯಪ್ಪ ಹೋಗೋಣ. ಸರಿ ಅದಕ್ಕೆ ಬತ್ತಾ ಇರ್ರಿ. ರೊಚ್ಚಿಗೆ ನಿಮ್ಮ ನೋಡಿದ್ರೆ ಅವಳಿಗೂ ಒಂದಿಷ್ಟು ಸಂತೋಷ ಆಗ್ತೈತಿ, ಅವಾಗವಾಗ ಬತ್ತಾ ಇರ್ರಿ ಮಂತಕ್ಕೆ. ಪಾಪ ಹೊಸ ಮನಸ್ಸಿಗೆ ಎಷ್ಟು ಬೇಜಾರತ್ತೋ ಏನೋ. ರಚ್ಚುರಮ್ಮ ಮಾತಾಡಿದ್ದು ಸರಿ ಇಲ್ಲ, ನನಗೂ ಇಷ್ಟ ಆಗಲಿಲ್ಲ. ಏನೋ ಅಲ್ಲ, ಅವಳು ಅನಾಥೆ ಅಂತ ಈ ಥರ ಮಾತಾಡದ. ಅವಳು ಅನಾಥೆ ಅಂತ ಯಾಕೆ ಅನ್ಕೊಂತಾರೆ? ನಾವಿಬ್ರು, ನಾನು ಅಮ್ಮ ಆಮೇಲೆ ಅಪ್ಪ ಮೂವರು ಇದ್ದೀವಿ ಅಂತ ಯಾಕೆ ಇವ್ರಿಗೆ ಅನ್ಸಲ್ಲ? ಅಲ್ಲ ಇವರು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮನಸ್ಸು ನೋಯಿಸ್ತಾರಲ್ಲ, ಇವ್ರ ಮನಸ್ಸಿಗೆ ಏನೋ ಅನ್ಸಕ್ಕಿಲ್ವಾ? ಅಯ್ಯೋ ಭಗವಂತ, ಹೊಸು ಎಷ್ಟು ಬೇಜಾರು ಮಾಡ್ಕೊಂಡ್ಲೋ ಏನೋ. ಒಬ್ಬಳೇ ಸಿಕ್ಕಾಗ ನಾನು ಅವಳಿಗೆ ಸಮಾಧಾನ ಮಾಡಬೇಕು. ಪಾಪ ಅವಳು ಒಳ್ಳೆ ಹುಡುಗಿ, ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತಾಳೆ, ಆದರೆ ಆ ದೇವ್ರು ಮಾತ್ರ ಅವಳಿಗೆ ಕೆಟ್ಟದನ್ನು ಮಾಡ್ತಾನೆ. ಇರ್ಲಿ ಅವಳು ಒಬ್ಬಳೇ ಸಿಕ್ಕಾಗ ನಾನೇ ಸಮಾಧಾನ ಮಾಡ್ಬೇಕು ಅವಳನ್ನ. ಸರಿ ರಚ್ಚು, ನಾವಿನ್ನು ಬೋತೀವಿ. ನಾನು ಹೇಳಿದ್ದ ಮರಿಬೇಡ, ಗ್ಯಾಪ್ನದಾಗಿಕ್ಕ. ಸರಿ ಬರ್ಲಾ? ಸರಿ ಕಣಮ್ಮ. ಕ್ರಿಶ್ ಬರ್ತೀವಿ, ಸುಶೀಲಾ ಅವರೇ ಬರ್ತೀವಿ. ಸರಿ ಅತ್ತೆ, ಒಳ್ಳೇದು, ಹೋಗಿ ಬನ್ನಿ. ಅಮ್ಮ ನಾನು ಆಫೀಸ್ ಕಡೆಗೆ ಹೋಗ್ಬತ್ತೀನಿ, ಮನೆ ಕಡೆ ಕುಸಾರು. ಬರ್ಲಾ? ಸರಿ ಕಣ ಕ್ರಿಶ್. ಬಸ್ಸು ಆಫೀಸ್ಗೆ ಹೋಗಿ ಬರ್ತೀನಿ. ರಚ್ಚು ಆಫೀಸ್ಗೆ ಹೋಗಿ ಬರ್ತೀನಿ. ರಚ್ಚು ಬೇಗ ಬರ್ತೀನಿ, ಸರಿನಾ? ಬರ್ಲಾ? ಎಷ್ಟೇ ಆದರೂ ಮೊದಲು ಹೊಸು ಅಂತ ಹೊಸುಗೆ ಹೇಳ್ತಾನೆ ನೋಡು. ಮೊದಲು ಹೊಸುಗೆ ಹೇಳಿ ಆಮೇಲೆ ನನಗೆ ಹೇಳ್ತಾನೆ. ಇರ್ಲಿ ಅವಳನ್ನ ಇನ್ನು ನೋಡಿರಿ ಮೈಯೆಲ್ಲ ಉರಿತೈತಿ. ಸರಿ ಅಮ್ಮ ಹೇಳಿದ್ನ ನೆನಪಿಗೆ ಇಕ್ಕಮ್ಮನ, ಅವಳಿಗೆ ಟಾರ್ಚರ್ ಕೊಟ್ಟು ಇಲ್ಲಿಂದ ನಾ ಫಸ್ಟು ಜಾಗ ಖಾಲಿ ಮಾಡಂಗೆ ಮಾಡಬೇಕು. ಹೊಸು ಬಾಯಿಲಿ ಒಂದಿಟ್ಟು ಕೆಲಸ ಐತಿ. ಬಾ ರೂಮಕ್ಕೆ ಹೋಗೋಣ. ಸರಿ ರಚ್ಚು ಬಂದೆ. ಹೇಳ್ರಚ್ಚು ಏನು ಕೆಲಸ? ಏನೋ ಅಂತೀವಳ್ರ ಅಪ್ಪನ ಮಾಡ್ತೀನಿ. ಏನಿಲ್ಲ ಕಣ್ವಸು, ಯಾಕೆ ನನಗೆ ಸಿಕ್ಕಾಪಟ್ಟೆ ಕಾಲು ನೈತಿದ್ವು, ಅದಕ್ಕೆ ಒಂದಿಟ್ಟ ಕಾಲು ಹೊತ್ತುತ್ತೀಯನೋ ಅಂತ ಕೇಳಿ ನಮ್ಮ. ಆಮೇಲೆ ನೀನು ಹೋಗಿ ನಮ್ಮ ಅತ್ತೆ ತಗೋ, ಆಮೇಲೆ ನನ್ನ ಗಂಡು ತಗೋನು, ನಾನು ರೊಚ್ಚಿಗೆ ಕಾಲು ಹೊತ್ತದೆ ಅಂತ ಏಳಗಿಳಿಯ. ಆಮೇಲೆ ಏಳಂಗಿದ್ರೆ ನನ್ನ ಕಾಲೇ ಒತ್ತಬೇಡ, ಕಾಲು ನೋವು ಹತ್ರ ಆಗ್ತವೆ. ಅಯ್ಯೋ ನಾನು ಹಂಗೆಲ್ಲ ಏಳಕ್ಕಿಲ್ಲ ರಚ್ಚು. ಸದ್ಯ ನಿನಗೆ ಕಾಲು ನೋಯ್ತಾವಲ್ಲ, ತೆಗೀಲಿ ನಿಧಾನಕ್ಕೆ ಕಾಲು ಒತ್ತುತ್ತೀನಿ, ಕಾಲು ಕೈ ಎಲ್ಲ ಒತ್ತುತ್ತೀನಿ. ಒತ್ತಿರೆ ನೋವೆಲ್ಲ ಹೋಗ್ತೈತೆ, ಮನೆಗೆ ಒತ್ತುತ್ತೀನಿ. ಸರಿ ಬಾ. ಚೆನ್ನಾಗಿ ಒತ್ತಬೇಕು, ಕಾಲು ಕೈ ನೋವು ಹಂಗೆ ಮಾಯ ಆಗ್ಬಿಡ್ಬೇಕು, ಹಂಗೆ ಒತ್ತಬೇಕು. ಹೆಂಗ ಸರಿ ಮನೆಗೆ ಅಂತೀನಿ, ಬಾ ಒತ್ತು ಬಾ. ಜೋರಾಗಿ ಒತ್ತು. ಒತ್ತನ ಬೇಡವಮ್ಮಗೆ ಒತ್ತುತ್ತಿ ಅಲ್ವ ಹೊಸು, ಒಂದು ಜೋರಾಗೆ ಒತ್ತು, ನೋವೆಲ್ಲ ವಾಸಿ ಆಗಂಗೆ. ಸರಿ ಕಣ್ರಚ್ಚು, ಜೋರಾಗೆ ಒತ್ತುತ್ತೀನಿ. ನಿನ್ನ ನೋವೆಲ್ಲ ಹಂಗೆ ಮಾಯ ಆಗ್ಬಿಡ್ಬೇಕು, ಹಂಗೆ ಒತ್ತುತ್ತೀನಿ. ಆಮೇಲೆ ನಾನು ಯಾವಾಗಲೂ ನಿನ್ನ ಮೇಲೆ ಸಿಟ್ರು ಹೋಗ್ತಿರ್ತೀನಿ ಅಂತ ಆಮೇಲೆ ಕಾಲ್ಗೆ ಮೂರಾಕ್ಯ ಉಸಾರು. ಇವಾಗ ಗೊತ್ತು ನನಗೆ ಏನು ಇದು ಗೊತ್ತಾಯ್ತು ಒಂದು ಕ್ಷಣ ಮನೆಗೆ ಅಂತೀನಿ. ಅಯ್ಯೋ ನಾನು ಹಂಗೆಲ್ಲ ಮಾಡೋಕ್ಕಿಲ್ಲ ರಚ್ಚು, ನೀನು ಅಂದರೆ ನನಗೆ ತುಂಬ ಇಷ್ಟ ರಚ್ಚು, ನಾನು ಹಂಗೆಲ್ಲ ಮಾಡೋಕ್ಕಿಲ್ಲ. ಸರಿ ನಿನಗೆ ಸಾಕಾಗೈತೆ, ಮೊಯ್ನೋವಾಗೈತೆ, ಕಾಲು ನೋಯ್ತಾವೆ ಅಂತಿದೆ. ಸರಿ ಮನೆಗೆ ನಾನು ಒತ್ತುತ್ತೀನಿ ಕಾಲ. ಇವಳು ಕ್ರಾಚಾರ ಹೆಂಗೆ ಬಿಡಿಸ್ತೀನಿ ಅಂತ ನೋಡ್ತಾ ಇರ್ರಿ. ನನ್ನ ಕಾಟ ತಡಿಯೋಕ್ಕಾಗ್ತೀನಿ, ಹೇಳ್ದೆ ಗಂಟು ಮುಟ್ಟೆ ಸಮೇತ ಇಲ್ಲಿಂದ ಪರಾರಿ ಆಗ್ಬಿಡಬೇಕು, ಹಂಗೆ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.